ಕನ್ನಡ ವರ್ಣಮಾಲೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿ ಇರುವ ಒಟ್ಟು ಅಕ್ಷರಗಳು ಎಷ್ಟು? 49. ಪ್ರಶ್ನೆ 2, ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದರೇನು? ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಎನ್ನುವರು. ಪ್ರಶ್ನೆ 3, ವರ್ಣಮಾಲೆಯಲ್ಲಿರುವ 3 ವಿಧಗಳು ಯಾವುವು? ಸ್ವರಾಕ್ಷರಗಳು, ವ್ಯಂಜನಗಳು, ಯೋಗವಾಹಗಳು. ಪ್ರಶ್ನೆ 4, ಸ್ವರಾಕ್ಷರಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಎನ್ನುವರು. ಪ್ರಶ್ನೆ ಸಂಖ್ಯೆ 5, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಾಕ್ಷರಗಳು ಎಷ್ಟು? 13. ಪ್ರಶ್ನೆ ಸಂಖ್ಯೆ 6, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಾಕ್ಷರಗಳು ಯಾವುವು? ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಪ್ರಶ್ನೆ ಸಂಖ್ಯೆ 7, ಸ್ವರಾಕ್ಷರಗಳಲ್ಲಿರುವ 3 ವಿಧಗಳು ಯಾವುವು? ಸ್ವರಾಕ್ಷರಗಳಲ್ಲಿ 3 ವಿಧಗಳು: ಹ್ರಸ್ವಸ್ವರಗಳು, ದೀರ್ಘಸ್ವರಗಳು ಹಾಗೂ ಪ್ಲುತಸ್ವರಗಳು. ಪ್ರಶ್ನೆ ಸಂಖ್ಯೆ 8, ಹ್ರಸ್ವಸ್ವರಗಳು ಎಂದರೇನು? ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವಸ್ವರಗಳು ಎನ್ನುವರು. ಪ್ರಶ್ನೆ ಸಂಖ್ಯೆ 9, ಹ್ರಸ್ವಸ್ವರಗಳು ಒಟ್ಟು ಎಷ್ಟು? ಅವು ಯಾವುವು? ಹ್ರಸ್ವಸ್ವರಗಳು ಒಟ್ಟು 6. ಅವು ಅ, ಇ, ಉ, ರು, ಎ, ಓ. ಪ್ರಶ್ನೆ ಸಂಖ್ಯೆ 10, ದೀರ್ಘಸ್ವರಗಳು ಎಂದರೇನು? 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘಸ್ವರಗಳು ಎನ್ನುವರು. ಪ್ರಶ್ನೆ ಸಂಖ್ಯೆ 11, ದೀರ್ಘಸ್ವರಗಳು ಒಟ್ಟು ಎಷ್ಟು? ಅವು ಯಾವುವು? ಒಟ್ಟು ದೀರ್ಘಸ್ವರಗಳು 7. ಆ, ಇ, ಉ, ಎ, ಐ, ಓ, ಔ. ಪ್ರಶ್ನೆ 12, ಪ್ಲುತಸ್ವರಗಳು ಎಂದರೇನು? ಉದಾಹರಣೆ ಬರೆ. 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಪ್ಲುತಸ್ವರಗಳು ಎನ್ನುವರು. ಉದಾಹರಣೆ ಅಮ್ಮ, ಅಪ್ಪ ಇತ್ಯಾದಿ. ಪ್ರಶ್ನೆ 13, ವ್ಯಂಜನಾಕ್ಷರಗಳು ಎಂದರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎನ್ನುವರು. ಪ್ರಶ್ನೆ ಸಂಖ್ಯೆ 14, ಕನ್ನಡ ವರ್ಣಮಾಲೆಯಲ್ಲಿ ಇರುವ ಒಟ್ಟು ವ್ಯಂಜನಾಕ್ಷರಗಳು ಎಷ್ಟು? 34. ಪ್ರಶ್ನೆ 15, ವ್ಯಂಜನಾಕ್ಷರಗಳಲ್ಲಿ ಎಷ್ಟು ವಿಧಗಳು? ಅವು ಯಾವುವು? ವ್ಯಂಜನಾಕ್ಷರಗಳಲ್ಲಿ 2 ವಿಧಗಳು: ಒಂದು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ಪ್ರಶ್ನೆ 16, ಒಟ್ಟು ವರ್ಗೀಯ ವ್ಯಂಜನಗಳು ಎಷ್ಟು? ಅವು ಯಾವುವು? ಒಟ್ಟು ವರ್ಗೀಯ ವ್ಯಂಜನಗಳು 25: ಕ, ಖ, ಗ, ಘ, ಞ, ಛ, ಛ, ಜ, ಝ, ಞ, ಠ, ಠ, ಢ, ಢ, ಣ, ಥ, ಥ, ಧ, ಧ, ನ, ಫ, ಫ, ಭ, ಬ, ಮ. ಒಟ್ಟು 25 ಅಕ್ಷರಗಳು. ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧಗಳು? ಅವು ಯಾವುವು? ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳು: ಒಂದು ಅಲ್ಪ ಪ್ರಾಣಾಕ್ಷರಗಳು, 2 ಮಹಾಪ್ರಾಣಾಕ್ಷರಗಳು, 3 ಅನುನಾಸಿಕ ಅಕ್ಷರಗಳು. ಪ್ರಶ್ನೆ 18, ಅಲ್ಪ ಪ್ರಾಣಾಕ್ಷರಗಳು ಎಂದರೇನು? ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಎನ್ನುವರು.